ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಸಂಪೂರ್ಣ ಮರಾಠಿ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಚಳಿ ಬಿಡಿಸಿದ ಕಿತ್ತೂರು ಕರ್ನಾಟಕ ಸೇನಾ ಕಾರ್ಯಕರ್ತರು ಮರಾಠಿ ಭಾಷೆಯಲ್ಲಿ ಅಳವಡಿಸಿದ ನಾಮಫಲಕಗಳನ್ನು ಸಿಬ್ಬಂದಿಗಳಿಂದಲೇ ಕಿತ್ತೆಸೆದ ಕಿತ್ತೂರು ಸೇನಾ ಕಾರ್ಯಕರ್ತರು ಗಡಿ ಭಾಗದಲ್ಲಿ ಕನ್ನಡದ ಕಾಳೆ ಊದಿದ ಕನ್ನಡ ಪರ ಸಂಘಟನೆ. ಅಪಾರ್ಟ್ಮೆಂಟ್ ಇಲ್ಲ ನಾವು ಇನ್ಚಾರ್ಜ್ ಬಂದೀನಿ. ಸ್ವಲ್ಪ ನೀರು ತುಂಬ ಏನು ಹಾಕ್ತಾರೆ ಬೇರೆ ನೀರು ಮರಾಠಿ ಮಾಯವಾದ ಮಾನಕಾಪುರ ಗ್ರಾಮದ ಪಂಚಾಯಿತಿಯಲ್ಲಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮಾನಕಾಪುರ ಗ್ರಾಮ ಅನ್ಯ ಭಾಷೆಯ ನಾಮಫಲಕಗಳನ್ನು ಅಧಿಕಾರಿಗಳಿಂದಲೇ ಕಿತ್ತು ಹಾಕಿಸಿದ ಕಿತ್ತೂರು ಕರ್ನಾಟಕ ಸೇನಾ ಕಾರ್ಯಕರ್ತರು ಕನ್ನಡ ಭಾಷೆಯನ್ನು ಅಳವಡಿಸುವಂತೆ ತಾಲೂಕಾಡಳಿತಕ್ಕೆ ಕಿತ್ತೂರು ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರಿಂದ ಎಚ್ಚರಿಕೆ ನೀಡಲಾಯಿತು. ನಾನು ನಾಗೇಶ್ ಮಾಳಿ, ಚಿಕ್ಕೋಡಿ ತಾಲೂಕಾ ಕಿತ್ತೂರು ಕರ್ನಾಟಕ ಸೇನೆಯ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ. ಇವತ್ತಿನ ವಿಷಯ ಏನಂತಂದ್ರೆ, ಗಡಿ ಭಾಗದಲ್ಲಿರ್ತಕ್ಕಂಥ ನಿಪ್ಪಾಣಿ ತಾಲೂಕಿನಲ್ಲಿ ಎಲ್ಲವೂ ಕೂಡ ಮರಾಠಿಮಯವಾಗಿದೆ. ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಗ್ರಾಮದಲ್ಲಿರ್ತಕ್ಕಂಥ ಪ್ರವೇಶ ದ್ವಾರಗಳಾಗಿರ್ಬೋದು, ಎಲ್ಲವೂ ಮರಾಠಿ ಭಾಷೆಯಲ್ಲಿ ಇದಾವು. ಇದನ್ನು ಮನಗಂಡಂಥ ನಾವು ಇವತ್ತಿನ ದಿನ ಮಾನಕಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಪಕ್ಕದ ಮಹಾರಾಷ್ಟ್ರಕ್ಕೆ ಇನ್ಸಲ್ಕರ್ಜಿ ನಗರಕ್ಕೆ ಹೊಂದಿರುವಂಥ ಮಾನಕಾಪುರ ಗ್ರಾಮ ಪಂಚಾಯಿತಿಯ ಪ್ರವೇಶ ದ್ವಾರದ ಮೇಲೆ ಕೂಡ ದೊಡ್ಡ ಅಕ್ಷರಗಳಲ್ಲಿ ಮರಾಠಿಯಲ್ಲಿದೆ. ಹಾಗಾಗಿ ಅದನ್ನು ಕೇಳಬೇಕಂತ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ. ಅದರ ಗ್ರಾಮ ಪಂಚಾಯಿತಿಯಲ್ಲಿ ನೋಡಬೇಕಾದ್ರೆ ಇದು ಮಹಾರಾಷ್ಟ್ರದ ಗ್ರಾಮ ಪಂಚಾಯಿತಿನೋ ಅಥವಾ ಕರ್ನಾಟಕದ ಗ್ರಾಮ ಪಂಚಾಯಿತಿ ಅನ್ನುವಂಥ ಒಂದು ಸಂಶಯ ಮೂಡಿದೆ. ಯಾಕಂತಂದ್ರೆ ಪಿ ಡಿ ಒ ಅವ್ರನ್ನ ಹಿಡ್ಕೊಂಡ ಅಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಅವ್ರು ಇರ್ಬೋದು, ಕ್ಲಾರ್ಕ್ ಅವ್ರದ್ದು ಇರ್ಬೋದು, ನೋಟಿಸ್ ಬೋರ್ಡ್ ಇವೆಲ್ಲವೂ ಕೂಡ ಮರಾಠಿಯಲ್ಲೇ ಬರೆದಿರತಕ್ಕಂಥ ಪದನಾಮಗಳಿದಾವೆ. ಹಾಗಾಗಿ ನಿಪ್ಪಾಣಿ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ, ಇವತ್ತೇ ಈ ತಕ್ಷಣ ಈ ಎಲ್ಲ ಮರಾಠಿ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಫಲಕಗಳನ್ನು ಬದಲಾವಣೆ ಮಾಡಿ ಕನ್ನಡದಲ್ಲಿ ಹಾಕಿಸ್ಬೇಕಂತ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.